ಅಪ್ಪ ನನಗಂತೂ ಈ 5 ಜನ ಇವತ್ತು ನಾನು ಆ್ಯಂಕರ್ಗಳು ಅಂತ ಹೇಳಲ್ಲ, ಹುಡುಗಿಯರ ಮಧ್ಯೆ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ ಆ್ಯಂಕರ್ ಅಂತ ಬಳಸ್ತಾ ಇರೋದಕ್ಕೆ. 5 ಜನ ಹುಡುಗಿಯರ ಮಧ್ಯೆ ಕೂತಿರೋದು ಒಂಥರ ಏನೋ ಇಡೀ ಹಾರ್ಟ್ ಅಂತ ಬಿಸಿ ಕಾವೇರ್ತಾ ಇದೆ ಸಿಕ್ಕಾಬಿಟ್ಟೆ. ಹೇಗೆ ಮಾತಾಡ್ಸೋದು ಒಬ್ಬೊಬ್ಬರನ್ನು ಅಂತ ಗೊತ್ತಿಲ್ಲ. ಯಾರ್ಯಾರು ಇದ್ರ ಒಡಲಲ್ಲಿ ಯಾವ್ಯಾವ ವಿಷಯ ಅಡಗಿದೆಯೋ ಎಲ್ಲ ಆಚೆಗೆ ತೆಗೆದುಬಿಡ್ಬೇಕು. ಇವತ್ತು ಬಿಡಬಾರ್ದು. ಇವತ್ತು ಒಂದು ಮದುವೆ ಆಗಿರೋರಿಗೆ ಡಿವೋರ್ಸ್ ಆಗಬೇಕು, ಇಲ್ಲ ಡಿವೋರ್ಸ್ ಆಗಿರೋರು ಒಂದಾಗ್ಬಿಡ್ಬೇಕು. ಆ ಥರದ್ದು ಏನಾದ್ರು ಮಾಡಬೇಕು ಇವತ್ತು ಎಡವಟ್ಟು ಜೀವನದಲ್ಲಿ. ಸರಿ, ಟ್ರೈ ಮಾಡೋಣ. ಈಗ ಮೊದಲನೇದಾಗಿ ಯಾರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀನಿ. 5 ಜನ ನನಗೆ ಫೇವ್ರೇಟು. ಹಾಗಾಗಿ 5 ಜನದಲ್ಲಿ ಇವರು ಅಂತ ಡಿವೈಡ್ ಮಾಡೋಕ್ಕಾಗಲ್ಲ. ನೋಡೋಣ, ಒಂದು ಇದಾಗ್ತೀನಿ, ಲೆಕ್ಕಾಚಾರ ಆಗ್ತೀನಿ, ಏನಾದರೂ ಒಂದು ಮಂತ್ರ ಆಗ್ತೀನಿ. ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಂತ ಇರ್ಬೇಕಾದ್ರೆ ಯಾರು ಒಬ್ರು ಸಿಗ್ತಾರೆ. ಯಾರು ಸಿಗ್ತಾ ಇದ್ದಾರೆ? ಓಕೆ, ಈಗ ಭಾವನಾ ಬಗ್ಗೆ ಮಾತಾಡ್ಸೋಣ. ಯಾಕಂದ್ರೆ ಭಾವನಾ ಈ ಸುವರ್ಣ ಚಾನಲ್ಗೆ ಮೋಸ್ಟ್ ಸೀನಿಯರ್ ಅಂತ ಹೇಳ್ಬೋದು. ಅವರು ಒಂಥರ ಪಳೆಯುಳಿಕೆ ಟೈಪು. ಅದೊಂದು ಮಾತು ಹೇಳಿಲ್ವಲ್ಲ, ಏನಂದ್ರೆ ಆ ಥರ ಪಳೆಯುಳಿಕೆ ಅಲ್ಲ, ಅವರು ಬಿಲ್ಡಿಂಗ್ಗೆ ಬೇಸ್ಮೆಂಟ್. ಅವರು ಕೆಳಗಡೆ ನೀವು ಬಂದು ಸುವರ್ಣ ಚಾನಲ್ ಚೆಕ್ ಮಾಡಿದ್ರೆ ಮಧ್ಯೆ ಒಂದು ಕಲ್ಲಿದೆ, ಆ ಕಲ್ಲೇ ಭಾವನಾ ಅಂತ ಹೇಳ್ಬೋದು. ಈಗ ಭಾವನಾ ಹತ್ರ ಮಾತಾಡ್ಸೋಣ. ಭಾವನಾ ಹೇಳಿ, ಈಗ ನನಗೆ ಒಬ್ಬ ಆ್ಯಕ್ಟ್ರಾಗಿ ಏನು ಅನಿಸ್ತಾ ಇರುತ್ತೆ ಅಂದರೆ, ತುಂಬ ಈಗ ಯಾವ್ದಾದ್ರು ನನಗೆ ನನ್ನ ತುಂಬ ಫೇವ್ರೇಟ್ ಆ್ಯಕ್ಟರ್ ಅಂದರೆ ಈಗ ಶಾರುಖ್ ಖಾನ್ ನಂಗೆ ತುಂಬ ಇಷ್ಟ. ಓಕೆ, ಈಗ ರಣಬೀರ್ ಕಪೂರ್ ತುಂಬ ಇಷ್ಟ ನನಗೆ. ಅವ್ರು ನೋಡಿದಾಗ ನನಗೆ ಹೊಟ್ಟೆ ಹೊರಗೆ ಶುರು ಆಗುತ್ತೆ. ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ, ಇವ್ರ ಥರದ್ದು ಒಂದು ಪಾತ್ರ ಮಾಡ್ಬೇಕ್ರಿ, ಇವ್ರ ಥರ ಒಂದು ಸಿನಿಮಾ ಮಾಡ್ಬೇಕ್ರಿ ಅಂತ ಅನಿಸ್ತಾ ಇರುತ್ತೆ. ನಿಮಗೆ ಆ ಥರ ನಾನು ಈ ಥರ ಸೂಪರ್ ಆ್ಯಂಕರ್ ಇವ್ರ ಥರ ನಾನು ಆ್ಯಂಕರಿಂಗ್ ಮಾಡ್ಬೇಕು ಅಂತ ಅನಿಸಿದ್ದು ಯಾವಾಗ, ಅಥವಾ ಯಾರ ಜೊತೆ ಯಾರು ನೋಡಿದಾಗ? ಆ್ಯಕ್ಚುಲಿ ನಾನು ಯಾರ್ದು ಆ್ಯಂಕರಿಂಗ್ ನೋಡೋದೇ ಇಲ್ಲ. ನೀವು ಏಕಲವ್ಯ, ನಿಮಗೆ ನೀವೇ ಗುರು. ಇಲ್ಲ, 3 ಜನನ ನಾನು ಆ ವಿಷಯದಲ್ಲಿ ತುಂಬ ನೆನೆಸ್ಕೊಳ್ತೀನಿ. ಒಂದು ಹಮೀದ್ ಪಾಳ್ಯ ಅವ್ರ ನಾಲೆಡ್ಜು, ಆಮೇಲೆ ಯಾರು ಎದುರುಗಡೆ ನಿಂತಿರೋರು ಎಷ್ಟೇ ಅಗ್ರೆಸಿವ್ ಆಗಿ ಕಿರ್ಚಾಡ್ತಾ ಇರ್ಲಿ, ಶಾಂತವಾಗಿ ಬುದ್ಧನ ರೀತಿ ಕೂತಿರ್ತಾರೆ. ಅವ್ರ ಮುಖದಲ್ಲಿ ಒಂದು ಎಳೆ ಕೂಡ ಚೇಂಜ್ ಆಗೋದಿಲ್ಲ. ಸೊ ಅವರು, ಆಮೇಲೆ ರಂಗನಾಥ್ ಭಾರದ್ವಾಜ್ ಸರ್, ದ ವೇ ಹಿ ಟೇಕ್ಸ್ ಆಸಮ್. ಆಮೇಲೆ ಜಯಪ್ರಕಾಶ್ ಶೆಟ್ಟಿ ಸರ್, ಬ್ರಿಲಿಯಂಟ್. ಅವ್ರ ಥರ ಯಾರು ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಹಲವಾರು ಜನ ಇದ್ದಾರೆ. ಬಟ್ ಇವ್ರು 3 ಜನರದ್ದು ಆ್ಯಂಕರಿಂಗ್ ನಂಗೆ ಬಹಳ ಇಷ್ಟ ಆಗುತ್ತೆ. ಐ ಥಿಂಕ್ ಎಷ್ಟೇ ಕಷ್ಟ ಬಿದ್ದರೂ ಅಲ್ಲಿಗೆ ರೀಚ್ ಆಗ್ತೀವೋ ಇಲ್ವೋ ಅಂತ ನನ್ಗೆ ಅನ್ಸುತ್ತೆ. ಓಕೆ, ಇನ್ನೊಂದು ವಿಷಯ ಕೇಳ್ಬಿಟ್ಟೆ ನಿಮಗೆ. ನೀವು ಏನು ಒಬ್ಬರಿಗೆ ಅಚ್ಚುಮೆಚ್ಚಿನ ಮಗಳು ನಾಗೇಶ್ ಅವ್ರಿಗೆ. ಯಾರು ನಾಗೇಶ್? ಆಬ್ವಿಯಸ್ಲಿ ನಮ್ಮ ತಂದೆ. Of course, sure. 200%, 500%, 1000%. ನೀವು ಸಿಕ್ಕಾಪಟ್ಟೆ ಇಷ್ಟ ಅಂತೆ ಅಪ್ಪನಿಗೆ. ಯಾವಾಗಲೂ ಅಪ್ಪಂದ್ರೆ ಮಗಳ ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ ಅಂತಂತ. ಹಾಗೆ ಅಪ್ಪಂದ್ರಿಗೆ ಮಗಳನ್ನ ಕಂಡ್ರೆ ಇಷ್ಟ ಇರುತ್ತೆ, ಅಮ್ಮಂದ್ರಿಗೆ ಗಂಡ್ ಮಕ್ಳನ್ನ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಓಕೆ, ಏನಂತ? ಆದ್ರೆ ನಮ್ಮ ಮನೇಲಿ 2 ಹೆಣ್ಮಕ್ಳೇ. ನಾನು ನನ್ನ ತಂಗಿ. ಅವ್ರ ಮದುವೆ ಆಗಿದ್ಯಾ? ಇಲ್ಲ. ಸಿಕ್ಕಿದ್ರು ನಾನು ಕೇಳಿದೆ. ನಂಬರ್ ಕೊಡ್ತೀನಿ ಬಿಡಿ. ಓಕೆ, ಏನಂತಾರೆ ಅಪ್ಪ? ಹೇಗೆ ನೋಡ್ಕೋತಾರೆ ನಿಮ್ಮನ್ನ? ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಸಣ್ಣ ಪುಟ್ಟ ನನಗೆ ಏಟಾದರೂ ಕೂಡ ನಮ್ಮ ಅಪ್ಪ ಅಮ್ಮ ಇಬ್ಬರು ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ ಬೇಗ. ಸೊ ಐ ಥಿಂಕ್ ಎಲ್ಲರೂ ಬ್ಲೆಸ್ಡ್ ವಿತ್ ಪೇರೆಂಟ್ಸ್. ಯಾಕೆಂದರೆ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಬಟ್ ತಂದೆ ತಾಯಿ ಇರೋ ಮಕ್ಕಳು ವಿ ಶುಡ್ ಫೀಲ್ ಲಕ್ಕಿ. ಹೇಗೆ ಲವ್ ಆಗಿತ್ತು ನಿಮಗೆ? ಲಾಂಗ್ ಸ್ಟೋರಿ. ಅಂದರೆ ಕಲ್ಲಾಕ್ಬೇಕಾದ್ರೆ ಬಿಲ್ಡಿಂಗ್ ಕಲ್ಲಾಕ್ಬೇಕಾದ್ರೆ ಶುರುವಾಗಿದ್ದ? ಇಲ್ಲ, ಕಲ್ಲಾಕಿ ಬೇಸ್ಮೆಂಟ್ ಆಗಿತ್ತು, ಆಮೇಲೆ ಶುರುವಾಗಿದ್ದ. ಇಲ್ಲ, ಇಬ್ರು ಸುವರ್ಣ ಚಾನೆಲ್ ಅಲ್ಲಿ, ಅಂದ್ರೆ ಸುವರ್ಣ ಏಷ್ಯಾನೆಟ್ ಸಂಸ್ಥೆಲೆ ಇಬ್ರು ಭೇಟಿ ಆಗಿದ್ದು. ಸೊ ಗುಡ್. ಆಕ್ಚುಲಿ ಲೈಫ್ ಅನ್ನೋದು ಅದಕ್ಕೆ ಬ್ಯೂಟಿಫುಲ್ ಅಂತ ಅನ್ನೋದು. ಅಂದ್ರೆ ಯಾರು ಎಲ್ಲಿ ಸಿಗ್ತಾರೆ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಂದ್ರೆ ಅವರೆಲ್ಲೋ ಬೆಳೆದಿರ್ತಾರೆ, ಎಲ್ಲೋ ಹುಟ್ಟಿರ್ತಾರೆ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಅವ್ರ ಜೊತೆಗೆ ಲವ್ ಆಗುತ್ತೆ, ಮದುವೆ ಆಗುತ್ತೆ, ಮಕ್ಕಳು ಆಗುತ್ತೆ, ಕಡೆಗೆ ಲೈಫ್ ಮುಗಿದೋಗುತ್ತೆ, ಗೊತ್ತೇ ಆಗಿರಲ್ಲ. ಇದೇ ಬ್ಯೂಟಿ. ಸೂಪರ್. ಏನೇ ಆಗಲಿ, ಈಗ ಭಾವನಾ ಅವರಿಗೆ ಒಂದು ಸರ್ಪ್ರೈಸ್ ಕಾಲ್ನ ನಾನು ರೆಡಿ ಮಾಡಿದ್ದೀನಿ. ಯಾರು ಅಂತ ನೋಡೋಣ. ರೆಡಿ? ಬನ್ನಿ. ಹಾಯ್, ಹಲೋ. ಹಾಯ್, ಹೇಗಿದ್ದೀರಾ? ಹಲೋ, ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್. ಓಕೆ, ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಇಲ್ಲ, ಗೊತ್ತಾಗಿಲ್ಲ. ನಾನು ಯಾರು ಅಂತ ಗೊತ್ತಾಗಿಲ್ಲ? ಭಾವನಾ ಅವರಿದ್ದಾರೆ, ನಿಮ್ಮ ಮಗಳಿದ್ದಾರೆ. ಮಾತಾಡಿ ನಾಗೇಶ್ ಸರ್. ನಾನು ನಿಮ್ಮ ಬಗ್ಗೆ ಇಷ್ಟೊತ್ತವರೆಗೂ ಕೇಳ್ತಾ ಇದ್ದೆ, ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಬಗ್ಗೆ ಕೇಳಿ. ಅವ್ರ ಕಣ್ಣಲ್ಲಿ ಹೊಂದಾನಿ ನೀರು ಬಂದರೂ ಕೂಡ ನೀವು ತಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ವೆರಿ ಹ್ಯಾಪಿ. ನೀವು ನೋಡ್ಕೊಳ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ ನಿಮಗೆ. ಭಾವನಾ ಜೊತೆ ಮಾತಾಡಿ. ಆಯ್ತು ತಿಂಡಿ? ಆಯ್ತು ಮನೆ. ನಾಗೇಶ್ ಅವ್ರಿಗೆ ಏನ್ ಹೇಳ್ತೀರಾ ಸರ್ ನೀವು? ಭಾವನಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಗಲಾಟೆನಾ? ಇಲ್ಲ ಸರ್, ಅವ್ರ ಬಾಡಿ ಡೀಸೆಂಟ್ ಅವಳು. ಓಕೆ, ತುಂಬಾ ಡೀಸೆಂಟ್. ನನ್ಗೆ ಮಗನೂ ಅವಳೆ, ಮಗಳು ಅವಳೆ. ಓಕೆ. ಚಿಕ್ಕ ವಯಸ್ಸಿಂದ ಹೇಗೆ ನಿಮ್ಗೆ ಏನು ಹಿಂಸೆ ಕೊಟ್ಟಿಲ್ವಾ?
ಇಲ್ಲ ಎಂತ ಇಲ್ಲ, ಅವಳು ತುಂಬಾ ಸ್ಮೂತ್ ಆಗಿ ಬೆಳೆದವಳು ಅವಳು. ಓಕೆ ತುಂಬಾ ಗಲಾಟೆ ಅದು ಇದು ಆಗ್ತಾ ಇರ್ಲಿಲ್ಲ. ಆಗ ಸೈಲೆಂಟ್ ಆಗಿರ್ಬೇಕು, ಓಕೆ ಒಳ್ಳೆ ಇದು ಮಾಡ್ಬೇಕು, ಓದ್ಬೇಕು, ಬರಿಬೇಕು ಅನ್ನೋದಿತ್ತು. ಹಾ ಹಾಗೆ ಎಲ್ಲ ಮಾಡೋದು ತುಂಬಾ ಸ್ಮೂತ್ ಇದು. ಅಲ್ಲ ಈಗ ಅವರು ಇಡೀ ಕರ್ನಾಟಕದಲ್ಲಿ ಏನೋ ಮೋಸ್ಟ್ ಬ್ಯೂಟಿಫುಲ್ ಆಂಕರ್ ಆಗೇನೆ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡೋ ಥರದ ಏನೋ ಕೆಪಾಸಿಟಿ ಇರುವಂಥವ್ರು. ಕೆಪಾಸಿಟಿ ಅಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ, ನನಗೂ ಕೂಡ ಇಷ್ಟ. ಒಳ್ಳೆ ಆಂಕರ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕ. ನಿಮ್ಗೆ ಹೇಗೆ ಅನ್ಸುತ್ತೆ? ಹೆಮ್ಮೆ ಅನ್ಸುತ್ತೆ ನಿಮಗೆ? ಅದು ಇನ್ನೇನ್ ಬೇಕು ಸರ್, ಹೆಮ್ಮೆನೆ, ಸಂತೋಷ. ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅದೇ ಒಂದು ಸಂತೋಷ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈಗ ಮತ್ತೆ ಇನ್ನೂ 4 ಜನ ಇದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಮಾತಾಡ್ಸೋ ಸಮಯ. ಈಗ 4 ಜನದಲ್ಲಿ ಯಾರನ್ನು ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಹಿರಿಕರು ಮಾತಾಡ್ಸಿದ್ದೀವಿ. ಈಗ ಕಿರಿಕರಿಂದ ಬರೋಣ. ಸೋನಿಯಾ ಅವ್ರನ್ನೇ ಮಾತಾಡ್ಸೋಣ. ಓಕೆ, ಹಿರಿಕರು ಅಂದ್ರೆ ವಯಸ್ಸಲ್ಲ ಹೇಳಿದ್ದೀನಿ. ನೀವೆಲ್ಲ ಯಾಕೆ ಹಂಗೆ ನೋಡ್ತಾ ಇದ್ದೀರಿ? ಓ, ನಾವು ಭಾವನವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಬಿಟ್ಕೊಡಲ್ಲ ಇನ್ ದ ಸೆನ್ಸ್ ಅವ್ರು ಹಿರಿಕರಾದ್ರೂ ನಾನು ಅದನ್ನ ಬಿಟ್ಕೊಡಲ್ಲ. ಯಾವ ಕಿರಿಕರು ಯಾವಲ್ಲ ಕಿರಿಕೆ, ಯಾಕಂದ್ರೆ ನಾನು ಕಡೆಯವ್ರೆ. ಓಕೆ ಸೋನಿಯಾ ಹೇಳಿ, ನಿಮ್ಮ ಜೀವನದಲ್ಲಿ ಏನು ನೀವು ನೋಡಿ ಯಾವ ಹುಡುಗನಿಂದ ಇನ್ಸ್ಪೈರ್ ಆದ್ರಿ? ಯಾವ ಹುಡುಗ ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು? ನಾನು ಕೇಳಿದ್ದು ನೀವು ಅದೇ ಕೇಳ್ತಾರೆ ಅನ್ಕೊಂಡಿದ್ದೀರಾ? ಅವೆಲ್ಲ ಇಲ್ಲ. ಇವತ್ತು ನೀವು ಆಂಕರ್ ಅಲ್ಲ ನನಗೆ, ನೀವು ಮಾಮೂಲಿ ಹುಡುಗಿ ಅಷ್ಟೇ ನನಗೆ. ಓಕೆ ಹೇಳಿ, ಎಷ್ಟು ಜನ ಬಂದು ಪ್ರಪೋಸ್ ಮಾಡಿದಾರೆ ನಿಮಗೆ? ಹತ್ರ ಬಂದು ಯಾರು ಪ್ರಪೋಸ್ ಮಾಡಿಲ್ಲ. ಅಂದ್ರೆ ನೇರ ಮುಖಾಮುಖಿಯಾಗಿ ಎಲ್ಲ ಭಯ ನೋಡಿದ ತಕ್ಷಣ ಅದಕ್ಕೋಸ್ಕರ ಮೆಸೇಜ್ಗಳು ಮಾಡೋದು. ಧೈರ್ಯ ಮಾಡಿದ್ದು ಒಬ್ರೆ ಹರೀಶ್. ಇಲ್ಲ ಅಂದ್ರೆ ಲೆಟರ್ಸ್ಗಳನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ಹೋಗೋದು. ಹೆಸರುಗಳನ್ನ ಅದೇ ಹೇಳ್ತಾ ಇರ್ಲಿಲ್ಲ. ಸೊ ನಾನೇನ್ ಮಾಡ್ತೀನಿ, ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರ ಹೋಗಿ. ನೀವು ಇಡೀ ಇಂಡಿಯಾದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಅಥವಾ ಕರ್ನಾಟಕದಲ್ಲಿ ಓಡಾಡ್ಬೇಕಾದ್ರೆ ರಸ್ತೆ ಮಧ್ಯನೋ ಬಸ್ಸಲ್ಲೋ ಅಥವಾ ಕಾರಲ್ಲೋ ನೀವೆಲ್ಲೋ ಓಡಾಡ್ಬೇಕಾದ್ರೆ ಇದಾಗಬಾರ್ದಿತ್ತು. ಇದು ವುಮೆನ್ಸ್ ಡೇ ಅಲ್ಲ, ಅಂದ್ರೆ ಇದು ಇಡೀ ಇಂಡಿಯಾ, ಇದು ಸೇಫ್ ಅಲ್ಲ, ಅಥವಾ ಈ ಥರದ್ದಾಗಿದ್ದ ದಿವಸ, ಇದೆಲ್ಲ ಕ್ಲಿಯರ್ ಆಗಿದ್ದ ದಿವಸ ಇದು ನಿಜವಾದ ವುಮೆನ್ಸ್ ಡೇ ಆಗುತ್ತೆ ಅಂತ ಅನ್ಸಿದ್ದು ಯಾವತ್ತು? ಯಾವ್ದಾದ್ರು ಆ ಥರದೊಂದು ಇನ್ಸಿಡೆಂಟ್ ಇದೆಯಾ? ಆ ಥರ ಇನ್ಸಿಡೆಂಟ್ ಅಂದ್ರೆ ಈಗ ಸದ್ಯಕ್ಕೆ ಹೆಣ್ಮಕ್ಳು ಓಡಾಡ್ತಿರೋದೇ ಒಂದು ದೊಡ್ಡ ಇದು. ಕೇಳ್ತಾ ಇರೋದು ಅದು ಇದು ನ್ಯೂಸ್ಗಳು ಕೇಳ್ತಾ ಇದ್ರೆ ಭಯ ಆಗುತ್ತೆ. ಹೌದು, ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನ್ ನ್ಯೂಸ್ ಬೇಕಾದ್ರೂ ಬರ್ಬೋದು. ಅಂದ್ರೆ ಹೆಣ್ಮಕ್ಳ ಬಗ್ಗೆನೆ, ಯಾಕಂದ್ರೆ ಇವತ್ತಿಗೂ ಸೇಫ್ಟಿ ಇಲ್ಲ. ಈಗ ನಿಮ್ಮ ಫ್ರೆಂಡ್ ಒಬ್ರು ಕರೆ ಮಾಡಿದ್ದಾರೆ ನಿಮ್ಮನ್ನು ಮಾತಾಡ್ಸೋದಕ್ಕೆ. ಯಾರು ಅಂತ ನೋಡೋಣ. ಸರ್ಪ್ರೈಸ್ ಕಾಲ್. ಅವರು ನನ್ನ ಫ್ರೆಂಡ್ ಕೂಡ, ಹಾಗೆ ನಿಮ್ಮ ಫ್ರೆಂಡ್ ಕೂಡ. ಹಾಯ್, ಹೌ ಆರ್ ಯು? ಹಾಯ್ ಸತೀಶ್, ಹೇಗಿದ್ದೀರಾ? ಯಾ ಫೈನ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಓಕೆ, ತುಂಬಾ ದಿವಸ ಆಯ್ತು ನಿಮ್ಗೆ ನೋಡಿ, ಮಿಸ್ ಮಾಡ್ಕೋತಾ ಇದ್ದೀನಿ. ಹೌದಾ? ಹೌದು, ತುಂಬಾ ದಿನ ಆಯ್ತು. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೋನಿಯಾಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಇದಾರೆ ಸೋನಿಯಾ, ಮಾತಾಡಿಸಿ. ಹಲೋ. ಹಾಯ್ ಸೋನಿಯಾ. ಹಾಯ್, ಯಾರಿದು ಗೊತ್ತಾಗ್ತಾ ಇಲ್ಲ. ಯಾರು ಅಂತ ಗೊತ್ತಾಗಿಲ್ಲ. ನಂಗೆ ರೆಕಗ್ನೈಸ್ ಮಾಡ್ಲೇಬೇಕು, ನಂಗೆ ಗೊತ್ತಿಲ್ಲ. ಇದೊಂಥರ ಕನ್ನಡದ ಕೋಟ್ಯಾಧಿಪತಿ. ಬಟ್ ವಾಯ್ಸ್ ಕೇಳಿದೀನಿ, ಗೊತ್ತಾಗ್ತಾ ಇಲ್ಲ ಯಾರು ಅಂತ. ನೀವು ಅವರು ಇಬ್ರು ಒಟ್ಟಿಗೆ ಓಡಾಡಿದ್ದು, ಇಬ್ರು ಪಾರ್ಕಲ್ಲಿ ಸುತ್ತಾಡಿದ್ದು, ಇಬ್ರು ಒಂದೇ ಹುಡುಗನಿಗೆ ಇಬ್ರು ಲೈನ್ ಹೊಡೆದಿದ್ದು, ಆಮೇಲೆ ಇಬ್ರು ಕಿತ್ತಾಡ್ಕೊಂಡು ಬೇರೆ ಬೇರೆ ಆಗಿದ್ದು, ಯಾವುದು ನಿಮ್ಮ ನೆನಪಿನಲ್ಲಿಲ್ವೇ? ಆತರ ಏನೂ ಆಗಿಲ್ಲ. ಅದ್ರದ್ದು ಯಾವ್ದು ಆಗಿಲ್ವಾ? ಆತರ ಏನೂ ಆಗಿಲ್ಲ. ಯೋಚನೆ ಮಾಡಿ ಕರೆಕ್ಟ್ ಆಗಿ. ಇಬ್ರು ಕಿತ್ತಾಡ್ಕೊಂಡಿದ್ರಂತೆ ಒಂದೇ ಹುಡುಗನಿಗೋಸ್ಕರ ಇಬ್ರು ಕಾಲೇಜ್. ಅವರು ನನ್ನ ಫೇವರೇಟ್ ಆಕ್ಟ್ರೆಸ್, ರೋಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಹೀರೋಯಿನ್. ಓ, ಶ್ರಾವ್ಯ ಅವರು. ಹಾಯ್ ಶ್ರಾವ್ಯ, ಸಾರಿ ನಂಗೆ ಗೊತ್ತಾಗಲಿಲ್ಲ. ಹೌ ಮೀನ್, ಪಾಂಪ್ಲೆಟ್ ಮೀನ್. ನೀನು ರೆಕಗ್ನೈಸ್ ಮಾಡಿಲ್ಲ ನನ್ನ ವಾಯ್ಸ್. ಸರಿ, ನಿಮ್ಮಿಬ್ಬರು ಒಂದು ನಿಮಿಷದ ಅವಕಾಶ ಕೊಟ್ಟಿದ್ದೀನಿ, ಇಬ್ರು ಮಾತಾಡ್ಕೊಳ್ಳಿ ಬೇಗ. ಹ್ಯಾಪಿ ವುಮೆನ್ಸ್ ಡೇ. ಸೇಮ್ ಟು ಯು ಶ್ರಾವ್ಯ. ಸೊ ಹೇಗೆ ನಡೀತಿದೆ ಡೇ ಎಲ್ಲ? ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ನೀವು ಆಂಕರಿಂಗ್ ಮಾಡ್ತಿದ್ರಿ ನಮ್ಮನ್ನ, ಇವಾಗ ಹೆಂಗ ಅನ್ಸುತ್ತದೆ? ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಆಂಕರ್ ಮಾಡ್ತಿದ್ದಾರೆ. ಹೌದು, ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಬಂದ್ಮೇಲೆ ತುಂಬಾ ಕಂಫರ್ಟಬಲ್, ಸೇಮ್ ಮನೆ ತರನೇ ಫೀಲ್ ಆಗ್ತಿದೆ ನನಗೆ. ಮನೇಲಿದ್ರು ಒಂದೇ, ಸೇಮ್ ಇಲ್ಲಿದ್ರು ಒಂದೇ ಅಷ್ಟೇ. ಹಂಗಾರೆ ನೀವೇನು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಮನೆ ತರ. ಅದಕ್ಕೆ ಹೇಳಿದ್ದು, ಯಾರೋ ಬಂದಾಗ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ, ಆರಾಮಾಗಿರ್ತಾರೆ ಅಂತ. ಏನು ಕೆಲಸ ಮಾಡ್ತಾ ಇಲ್ಲ ನೀವು. ನೀವೇ ಹೇಳಿದ್ರಲ್ಲ, ಪುಟ್ಟ ತಂಗಿ ಎಲ್ಲಾರ ಹತ್ರ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಅಂತ. ಹಾಗೆ ಗುಡ್, ಒಳ್ಳೇದು. ನಮ್ಮಮ್ಮ ಮಾಡ್ತಿದ್ರು. ನಾನು 8 ಗಂಟೆವರೆಗೂ ಮಲಗಿರ್ತಿದ್ದೆ. ನಮ್ಮಣ್ಣ ಜಾರ್ಸ್ ಓದಿ ರಪ್ಪ ಅಂತ ಬಂದು ಓದು ಎದ್ದೇಳು ಅಂತ. ಅವ್ನು ಏನಿಲ್ಲ, 24 hours ನಾನು ಓದ್ತಾ ಇರ್ಬೇಕು, ಪುಸ್ತಕ ಇಟ್ಕೊಂಡಿದ್ದೆ. ನಾನೇನು ಮಾಡ್ತಿದ್ದೆ, ಹಿಂಗೆ ಕೈ ಗಡ್ಡಕ್ಕೆ ಕೊಟ್ಬಿಟ್ಟು ಓದೋ ಥರ ನಾಟಕ ಸುಮ್ಮನೆ ಹಿಂಗೆ ಹಂಗೆ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದೆ.
ರಪ್ಪ ಅಂತ ಹೇಳ್ಬಿಡೋದು. ನಮ್ಮ ಅಮ್ಮ ಬಂದು ಬೈಯೋರು, ಈ ಯಾಕೋ ಅವ್ನು ಹೊಡಿತೆ ಮಲ್ಕೊಳ್ಳಿ ಬಿಡೋ ಅಂತ. 8 ಗಂಟೆ ಆಗಿದ್ರು 10 ಮಲಗಲಿ ಬಿಡೋ, ಎದ್ದೇಳಿ ನಿದ್ದೆ ಮಾಡಲಿ ಪಾಪ ಅಂತ. ಆಮೇಲೆ ಈಗಲೂ ಅದೇ ಮಾಡ್ತಾರೆ ನಮ್ಮಮ್ಮ. ಏನಂದರೆ ಎಬ್ಬಿಸ್ತಾರೆ, 10 ಗಂಟೆವರೆಗೂ ಮಲಗಿದ್ರೆ ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ತಿಂಡಿ ತಿನ್ನು ಕೆಳಗಡೆ ಅವರು ಕೆಳಗಡೆ ಇರ್ತಾರೆ, ನಾನು ಮೇಲ್ಗಡೆ ರೂಮಲ್ಲಿ ಇರ್ತೀನಿ. ಕೂಗಕ್ಕೆ ಶುರು ಮಾಡ್ತಾರೆ ಜೋರಾಗಿ, ಸತೀಶ ಅಂತ. ಸರಿ, ನಾನು ಕೆಳಗಡೆ ಇಳಿದು ಬರೋದು, ತಿಂಡಿ ತಿನ್ನಿಸ್ತಾರೆ, ಸರಿ ಹೋಗಿ ಮಲ್ಕೊ. ಅಂದರೆ ಅಮ್ಮಂದ್ರ ಪ್ರೀತಿ ಹೇಗಿರುತ್ತೆ ಅಥವಾ ಹೆಣ್ಣು ಅನ್ನೋದ್ರ ಬಗ್ಗೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ಎನಿವೆ, ಶ್ರಾವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ದಕ್ಕೆ, ಹಾಗೆ ನನ್ನ ಜೊತೆ ಕೂಡ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸತೀಶ್. ನಮ್ಮ ದಿವಸ ಇವತ್ತು ಫ್ರೆಶ್ ಆಗಿರುತ್ತೆ. ಥ್ಯಾಂಕ್ ಯು. ಬಾಯ್. ಈಗ ಇಷ್ಟೆಲ್ಲ ಮಾತಾಡಿದ್ದೀವಿ. ಮುಂದೆ ಇನ್ನೂ 3 ಜನ ಬ್ಯೂಟಿಫುಲ್ ಆ್ಯಂಕರ್ಸ್ ಇದ್ದಾರೆ ನಮ್ಮ ಜೊತೆಗೆ. ಅವರೆಲ್ಲರನ್ನು ಮಾತಾಡಿಸೋ ಸಮಯ ಬರುತ್ತೆ. ವೆಯ್ಟ್ ಮಾಡಿ. ಸಣ್ಣ ಬ್ರೇಕ್.